ಸ್ನೇಹಿತರೆ, ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ಅಭ್ಯರ್ಥಿಗಳು ನೋಡ್ರಿ ಸರ್ ಯುವ ನಿಧಿ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅನ್ನತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತೆ ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಯುವ ನಿಧಿ ಬಗ್ಗೆ ಬರೋದಾದ್ರೆ ಏನೇ ಅಪ್ಡೇಟ್ ಬರ್ತಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ ಯುವ ನಿಧಿ ಬಗ್ಗೆ ಬರೋದಾದ್ರೆ ಜುಲೈ ಮಂತ್ದ ಈಗಾಗಲೇ ಸೆಟ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗಿರ್ತೈತಿ. ಪ್ರತಿಯೊಂದು ಅಭ್ಯರ್ಥಿಗಳು ಮಿಸ್ ಮಾಡಲಾರ್ದ ಸೆಟ್ ಡಿಕ್ಲೇರೇಷನ್ ಮಾಡಿಸ್ರಿ. ನೀವೇನಾದ್ರು ಮಾಡಿಸದೇ ಇದ್ದಲ್ಲಿ ಮಿಸ್ ಆಗಿಬಿಟ್ರೆ ನಿಮ್ಗೆ ಅಮೌಂಟ್ ರಿಸೀವ್ ಆಗಂಗಿಲ್ಲ. ಸೊ ಅದಕ್ಕಾಗಿ ನೋಡ್ರಿ ಸ್ಟಾರ್ಟ್ ಆಗಿರ್ತೈತಿ, ಮಿಸ್ ಮಾಡಲಾರ್ದ ಸೆಟ್ ಡಿಕ್ಲೇರೇಷನ್ ಮಾಡಿಸ್ರಿ. ಈಗ ಸೆಟ್ ಡಿಕ್ಲೇರೇಷನ್ ಆಗಂಗಿಲ್ಲ ಅಂದ್ರೆ ಆಧಾರ್ ಡಾಟಾ ಯಾರಿಗೆಲ್ಲ ಪೆಚ್ಡ್ ಆಗಂಗಿಲ್ಲ ಅಂದ್ರೆ 2 ವರ್ಷ ಕಂಪ್ಲೀಟ್ ಆಗಿ ನೀವು ಅಮೌಂಟ್ ತೆಗೆದುಕೊಂಡಿದ್ರೆ ನಿಮ್ಗೆ ಆಧಾರ್ ಡೀಟೇಲ್ಸ್ ಪೆಚ್ಡ್ ಆಗಂಗಿಲ್ಲ. ಇದ್ರ ಜೊತೆಗೆ 6 ಮಂತ್ ನೀವು ಅಪ್ಲಿಕೆಂಟ್ಸ್ ಏನಿದ್ದಿರ್ತೀರಿ ನಿಮ್ಗೆ 6 ಮಂತ್ ಆಗುತ್ತಾನೆ ನಿಮಗೂ ಕೂಡ ಆಧಾರ್ ಡೀಟೇಲ್ಸ್ ಪೆಚ್ಡ್ ಆಗಂಗಿಲ್ಲ. ನಿಮ್ಗೆ ಫಸ್ಟ್ ಅಮೌಂಟ್ ರಿಲೀಸ್ ಆಗಬೇಕು. ಫಸ್ಟ್ ಅಮೌಂಟ್ ಏನಂತ ನಿಮ್ಗೆ ರಿಸೀವ್ ಆಗಬೇಕು. ರಿಸೀವ್ ಆದ ನೆಕ್ಸ್ಟ್ ಮಂತ್ದ ನಿಮ್ಗೆ ಸೆಟ್ ಡಿಕ್ಲೇರೇಷನ್ ಮಾಡೋದಿರ್ತೈತಿ. ಈಗ ಅಮೌಂಟ್ ಬಗ್ಗೆ ಬರೋದಾದ್ರೆ ನೋಡ್ರಿ, ಕೆಲವೊಂದು ಅಭ್ಯರ್ಥಿಗಳಿಗೆ ಜನವರಿ, ಫೆಬ್ರವರಿ, ಮಾರ್ಚ್ ಟೋಟಲ್ ಆಗಿ 9,000 ರೂಪಾಯಿ ಅಮೌಂಟ್ ಬಂದಿತ್ತು ಲಾಸ್ಟ್. ಅದರೊಳಗೆ ಕೆಲವೊಂದು ಅಭ್ಯರ್ಥಿಗಳಿಗೆ 2 ತಿಂಗಳು ಬಂದಿತ್ತು, ಕೆಲವೊಂದು ಅಭ್ಯರ್ಥಿಗಳಿಗೆ ಡಿಸೆಂಬರ್ದು ಬಂದಿತ್ತಲ್ಲ, ಡಿಸೆಂಬರ್, ಜನವರಿ, ಫೆಬ್ರವರಿ ಟೋಟಲ್ ಆಗಿ 3 ತಿಂಗಳ 9,000 ರೂಪಾಯಿ ಬಂದಿತ್ತು. ಈಗ ಪ್ರೆಸೆಂಟ್ ಆಗಿ ನೋಡ್ರಿ ಪ್ರತಿಯೊಂದು ಅಭ್ಯರ್ಥಿಗಳಿಗೆ 3K ಕ್ರೆಡಿಟ್ ಆಗೈತಿ. ಕೆಲವೊಂದು ಅಭ್ಯರ್ಥಿಗಳಿಗೆ ಲಾಸ್ಟ್ ಅದ ವಿಡಿಯೋದಾಗ ಕಮೆಂಟ್ ಮಾಡಿದ್ರಿ ಸರ್ 6K ಅಮೌಂಟ್ ರಿಸೀವ್ ಆಗೈತಿ ಅಂತೇಳಿ. ಈಗ ನೋಡ್ರಿ 3K ಅಮೌಂಟ್ ರಿಸೀವ್ ಆದವ್ರು 3K ರಿಸೀವ್ಡ್ ಅಂತ ಕಮೆಂಟ್ ಮಾಡಿರಿ. ಮತ್ತು 6K ಯಾರಿಗೆಲ್ಲ ಆಗಿರ್ತೈತಿ, 6K ಅಮೌಂಟ್ ರಿಸೀವ್ ಯಾರಿಗೆಲ್ಲ ಆಗಿರ್ತೈತಿ ಮಿಸ್ ಮಾಡ್ಲಾರ್ದ ಅವರು ಕೂಡ ಕಮೆಂಟ್ ಮಾಡಿರಿ. ನೋಡೋಣ ಯಾರಿಗೆಲ್ಲ ಅಮೌಂಟ್ 6K ಕ್ರೆಡಿಟ್ ಆಗೈತಿ ಅಂತ ಹೇಳಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತದೆ, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ಅಭ್ಯರ್ಥಿಗಳಿಗೆ ರಿಪ್ಲೈ ಕೊಡ್ತಾನು. ನೆಕ್ಸ್ಟ್ ನೋಡ್ರಿ ನೀವು ಕಮೆಂಟ್ಸ್ಗಳನ್ನ ತೆಗೆದುಕೊಂಡು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿಕಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತದೆ, ಕಮೆಂಟ್ ಕೂಡ ಮಾಡ್ಬೋದು. ಮತ್ತು ಪ್ರತಿಯೊಂದು ಅಭ್ಯರ್ಥಿಗಳು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಯುವ ನಿಧಿ ಅಮೌಂಟ್ ಬಗ್ಗೆ ಬರೋದಾದ್ರೆ ನೋಡ್ರಿ ಏನೇ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.